ಏಳನೇ ದಿನ ಮರಿಗಳಿಗೆ 7 ದಿನದ ಮರಿಗಳಿಗೆ ವ್ಯಾಕ್ಸಿನ್ ಹಾಕಬೇಕು. ಬಟ್ ನಾನು ಹಾಕಲ್ಲ. ಯಾಕೆ ಹಾಕಲ್ಲ ಅಂತಂದರೆ ಒಂದು 100-150 ಮರಿ ಇದ್ದರೆ ಹಾಕ್ಬೋದು. ಇಲ್ಲಾಂದ್ರೆ 150 ಮರಿ ಒಳಗಡೆ ಇತ್ತು ಅಂತಂದರೆ ಏನೂ ಅವಶ್ಯಕತೆ ಇರಲ್ಲ. ನೀವು ಸಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡ್ತಾ ಇರ್ಬೋದು, ಅವತ್ತಿದ್ದು 25 ಮರಿ, ಇವತ್ತು ಕಾಣಿಸ್ತಾ ಇರೋದು 25 ಮರಿ. ಅದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಹ್ಯಾಂಡಿಕ್ಯಾಪ್ ಮರಿಗಳ ಬಗ್ಗೆ ಹೇಳಿದೆ. ಹ್ಯಾಂಡಿಕ್ಯಾಪ್ ಮರಿನೂ ಕೂಡ ಸ್ವಲ್ಪ ನಡೀತೈತೆ, ಕಾಣಿಸ್ತೈತೆ ನೋಡಿ. ಹ್ಯಾಂಡಿಕ್ಯಾಪ್ ಮರಿನ ನೀವು ಉಳಿಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ, ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಮತ್ತು ವ್ಯಾಕ್ಸಿನೇಷನ್ಸ್ ಬಗ್ಗೆ ಮಾತಾಡೋದಾಯಿತು ಅಂದರೆ ವ್ಯಾಕ್ಸಿನೇಷನ್ಸು ನೀವು ಒಂದು 100 ಮರಿ ಮೇಲ್ಗಡೆ ಇತ್ತು ಅಂದರೆ ವ್ಯಾಕ್ಸಿನೇಷನ್ಸ್ ಹಾಕೊಳ್ಳೋದು ಬೆಟರು. ಅಂದರೆ ಯಾಕಪ್ಪ ಆ ಥರ ಹೇಳೋದು ಅಂತಂದರೆ, ಈಗ ವ್ಯಾಕ್ಸಿನೇಷನ್ಸ್ ಫಸ್ಟ್ ಬಂದು B1 ಅಂದರೆ 200 ಡೋಸ್ ಮೇಲ್ಗಡೆ ತೊಗೋಬೇಕು. 200 ಡೋಸ್ ಮೇಲೆ ತೊಗೊಂಡು ಅದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಅದೆಲ್ಲ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ವ್ಯಾಕ್ಸಿನೇಷನ್ಸ್ ಹಾಕಲ್ಲ. ನೀವು ನಾಟಿ ಮರಿಗಳಿಗೆ ಅಷ್ಟೊಂದಾಗಿ ವ್ಯಾಕ್ಸಿನೇಷನ್ಸ್ ಬೇಕಾಗಲ್ಲ. ಅಂದರೆ ವ್ಯಾಕ್ಸಿನೇಷನ್ಸ್ ಎಲ್ಲ ಬಂದಿರೋದು ಇವಾಗ ಅಷ್ಟೇ. ಅಂದರೆ ಇವಾಗ ಏನು ಅಂತಂದರೆ, ಈಗ ಕೆಲವು ಕೋಳಿಗಳಲ್ಲಿ ಕ್ರಾಸ್ ಕೋಳಿ ಮರಿಗಳಿರ್ತವೆ. ಅಂದರೆ ಕ್ರಾಸ್ ಮರಿಗಳಾಗಿದ್ದರೆ, ಅಂದರೆ 7 ದಿನಕ್ಕೆ ಕ್ರಾಸ್ ಮರಿಗಳಾಗಿದ್ದರೆ ಇಷ್ಟೊಂದು ಆಲ್ರೆಡಿ ಊದೋಗಿರ್ತಿದ್ದೋ, ಅಂದರೆ ದಪ್ಪ ಆಗಿ ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಇರ್ತಿದ್ದೋ. ಬಟ್ ಆದರೆ ಏನಪ್ಪ ಅಂತಂದರೆ 7 ದಿನಕ್ಕೆ ಇಷ್ಟಿದೆ. ಅಂದರೆ ನಮ್ಮ ನಾಟಿ ಮರಿಗಳು ಬರೋದೇ ಲೇಟು. ಅಂದರೆ ಇದು ಡೆವಲಪ್ ಆಗಿ ಮುಟ್ಟಕ್ಕೆ ಬರೋಕ್ಕೆ ಇಲ್ಲ ಅಂತಂದ್ರೂ ನಿಮಗೆ ಮಿನಿಮಮ್ ಅಂತ ಬಂದ್ರೂ ಒಂದು 6 ತಿಂಗಳಿಂದ 5 ತಿಂಗಳು 6 ತಿಂಗಳು ಬೇಕೇ ಬೇಕಾಗುತ್ತೆ. ಅದೇ ಕ್ರಾಸ್ ಮರಿಗಳಾಗಿದ್ದರೆ ಇಷ್ಟೊತ್ತಿಗೆ ಆಲ್ರೆಡಿ ಊದೋಗಿ ದಪ್ಪ ಆಗಿ ಇಷ್ಟೊತ್ತಿಗೆ ಆಲ್ರೆಡಿ ಒಂದೊಂದು ಇಲ್ಲಾಂದ್ರೂ 150 ಗ್ರಾಮ್ ಮೇಲೆ ಬರುವ. ಇವೇನೇ ಆದ್ರೂ 7 ದಿನಕ್ಕೆ ಬರೋದೇ ಇಷ್ಟಪ್ಪ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಹ್ಯಾಂಡಿಕ್ಯಾಪ್ ಮರಿಗಳ ಬಗ್ಗೆ ಮಾತಾಡೋದಾಯಿತು ಅಂದರೆ, ಹ್ಯಾಂಡಿಕ್ಯಾಪ್ ಮರಿನ ನೀವು ಯಾವ ಥರ ಸಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಅದನ್ನು ತುಣಿಬೋದು. ಮತ್ತು ಏನೇ ಮಾಡಿದ್ರು ಇನ್ಮೇಲೆ ಆರಾಮಾಗಿ 7 ಡೇಸ್ವರೆಗೂ ಉಳಿಸ್ಕೊಂಡ್ರೆ ಸಾಕು. 7 ಡೇಸ್ ಆದಮೇಲೆ ಆರಾಮಾಗಿ ಬರುತ್ತೆ. ನೀವು ಮರಿ ಸಾಯೋದು ಒಂದು 3 ಡೇಸ್ ಒಳಗಡೆ ಮಾತ್ರ. ಅದು ನೀವು ನೋಡ್ಕೊಳ್ಳೋ ಕೇರ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಷ್ಟು ಮಾತ್ರ 7 ಡೇಸ್ ಮರಿ 25 ಮರಿ ಉಳ್ದೈತೆ. ಆಮೇಲೆ ಇನ್ನೊಂದು ಅಷ್ಟು ಜನ ಕೇಳ್ಬೋದು, ಬ್ರೋ ವೀಡಿಯೋ ಮಾಡೋ ಆಗ್ತಿಲ್ಲ ಮರಿಗಳ ಬಗ್ಗೆ, ಮರಿಗಳೇನು ಅದು ಇದು ಅಂತ ಕೇಳ್ಬೋದು. ಬಟ್ ನಿಮಗೆ ಅದು ಸಾಕೋಕೆ ನಿಮ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಿಮ್ಗೆ ಒಂದು ಸ್ವಲ್ಪ ಬೆಟರ್ ಆಗಿರುತ್ತೆ ಅಂತ ಅಷ್ಟೇ ವೀಡಿಯೋ ಮಾಡ್ತಾ ಇರೋದು. ನೋಡ್ಕೊಳ್ಳಿ, 7 ಡೇಸ್ ಮರಿಗಳು ಎಲ್ಲ ಆ್ಯಕ್ಟಿವ್ ಆಗಿದೆ ಮತ್ತು ಹೆಲ್ದಿಯಾಗೂ ಕೂಡ ಇದೆ.